ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಡಿಸ್ಕಿನ ಸಮಸ್ಯೆಗಳು ಈಗ ತುಂಬ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಸೊ ನಮ್ಮಲ್ಲಿ ಬರುವಂಥ ಭಾಳಷ್ಟು ಪೇಷಂಟ್ಸ್ ಹೇಳುವಂಥ ಒಂದು ಪ್ರಾಬ್ಲಮ್ ಅಂದರೆ ಒಂದು ಕಂಪ್ಲೇಂಟ್ ಏನು ಅಂದರೆ, ಸರ್ ನನಗೆ ಡಿಸ್ಕಿನ ಸಮಸ್ಯೆ ಸ್ಟಾರ್ಟ್ ಆಗಿದೆ, ಅದು ಮೇನ್ಲಿ L4 L5 ಅಥವಾ L5 S1 ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಕಳೆದ 2-3 ವರ್ಷಗಳಿಂದ ನಾನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೇನೆ, ಆದರೂ ನನಗೆ ಕಂಪ್ಲೀಟ್ ಆಗಿ ಅದು ಕ್ಯೂರ್ ಆಗಿಲ್ಲ. ಸೊ ನನಗೆ ಇದು ನಂದು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದಾ, ಮುಂದೆ ನಾನು ನಾರ್ಮಲ್ ಆಗಿರುವಂಥ ಒಂದು ಲೈಫನ್ನು ಲೀಡ್ ಮಾಡ್ಬೋದಾ ಅಂತ ತುಂಬ ಜನರ ಮನಸ್ಸಲ್ಲಿ ಈ ಒಂದು ಡೌಟ್ ಇದೆ. ಸೊ ಒಂದು ಡಿಸ್ಕಿನ ಸಮಸ್ಯೆ ಡೆವಲಪ್ ಆದರೆ ಅಥವಾ ಒಂದು ಲೋ ಬ್ಯಾಕ್ ಪೇಯ್ನ್ ಡೆವಲಪ್ ಆದರೆ ಅದು ಇಷ್ಟೊಂದು ಕ್ರಾನಿಕ್ ಆಗಲಿಕ್ಕೆ ಕಾರಣ ಏನು ಅಂದರೆ, ಭಾಳ ವರ್ಷಗಳು ನಾವು ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಅದು ಯಾಕೆ ಕಡಿಮೆ ಆಗಲ್ಲ, ಇದು ಬರಲಿಕ್ಕಿರೋ ಮುಖ್ಯ ಕಾರಣಗಳು ಏನು, ಅದನ್ನು ಹೇಗೆ ನಾವು ಸರಿ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಯೂಶ್ವಲಿ ಒಂದು ಬ್ಯಾಕ್ ಪೇಯ್ನ್ ಡೆವಲಪ್ ಆದರೆ ಅಂದರೆ ಭಾಳಷ್ಟು ಕಾರಣಗಳಿಂದ ಬ್ಯಾಕ್ ಪೇಯ್ನ್ ಡೆವಲಪ್ ಆಗ್ಬೋದು. ಅದು ಏನಾದರೂ ಕಾಯಿಲೆಗಳಿಂದ ಲೈಕ್ ಟ್ಯೂಬರ್ಕ್ಯುಲೋಸಿಸ್ ಆಫ್ ಸ್ಪೈನ್ ಅಥವಾ ಬೇರೆ ಬೇರೆ ಕಿಡ್ನಿ ಪ್ರಾಬ್ಲಮ್ಸಿಂದ, ಹೊಟ್ಟೆ ಸಮಸ್ಯೆಯಿಂದ, ಇದರಿಂದೆಲ್ಲ ಬ್ಯಾಕ್ ಪೇಯ್ನ್ ಡೆವಲಪ್ ಆಗ್ಬೋದು. ಬಟ್ ಮೇನ್ಲಿ ಕಂಡುಬರೋ ಒಂದು ಬ್ಯಾಕ್ ಪೇಯ್ನ್ ಏನಿದೆ ಅದಕ್ಕೆ ನಾವು ಮೆಕ್ಯಾನಿಕಲ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ಮೆಕ್ಯಾನಿಕಲ್ ಬ್ಯಾಕ್ ಪೇಯ್ನ್ ಅಂದರೆ ನಮ್ಮ ಸೊಂಟದಲ್ಲಿ ಅಥವಾ ಬ್ಯಾಕಲ್ಲಿ ಇರುವಂಥ ಸ್ಟ್ರಕ್ಚರ್ಸ್ಗೆ ಬರುವಂಥ ಟ್ರಾಮಾ ಅಥವಾ ಇಂಜುರಿ ಅಥವಾ ಅಲ್ಲಿ ಬರುವಂಥ ಸೌಕಳಿಯಿಂದ ಬರುವಂಥ ಸೊಂಟ ನೋವು, ಅದಕ್ಕೆ ನಾವು ಮೆಕ್ಯಾನಿಕಲ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಒನ್ ವಿಚ್ ವಿಲ್ ಬಿ ಕ್ರಾನಿಕ್, ಅಂದರೆ ಬಂದರೂ ಕೂಡ ಕಡಿಮೆ ಆಗದೆ ಭಾಳಷ್ಟು ಟೈಮ್ ಲೈಕ್ ಅದೇ ಥರ ಕಾಣುವಂಥದ್ದು ಈ ಥರ ಬ್ಯಾಕ್ ಪೇಯ್ನ್. ಸೊ ಅದರಲ್ಲಿ ಕೆಲವೊಂದು ನಾನೀಗ ಹೇಳ್ದಂಗೆ ಸೌಕಳಿಯಲ್ಲಿ ಇದ್ದರೆ ಏನಾಗುತ್ತೆ, ಅದು ಲೇಟರ್ ಏಜಲ್ಲಿ ಸ್ಟಾರ್ಟ್ ಆಗುತ್ತೆ, ಅಂದರೆ ವಯಸ್ಸಾದವರಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇರುವಂಥ ಜಾಯಿಂಟ್ಸಲ್ಲಿ ಬರುವಂಥ ಸೌಕಳಿಯಿಂದ ಇರ್ಬೋದು, ಅಲ್ಲಿರುವಂಥ ಸ್ಟ್ರಕ್ಚರ್ಸಲ್ಲಿ ಬರುವಂಥ ವ್ಯಾರ್ ಆ್ಯಂಡ್ ಟೈರಿಂದ ಇರ್ಬೋದು. ಸೊ ಈ ಥರ ಬ್ಯಾಕ್ ಪೇಯ್ನ್ ಏನಿದೆ ಅದು ಸ್ವಲ್ಪ ಕ್ರಾನಿಕ್ ಆಗಿರುತ್ತೆ. ಆ್ಯಂಡ್ ಅದು ಕೂಡ ನಾವು ಕರೆಕ್ಟಾಗಿರೋ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಲ್ಮೋಸ್ಟ್ ಒಂದು 90% ರಿಲೀಫ್ ಪೇಷಂಟ್ಸಿಗೆ ಕೊಡಲಿಕ್ಕಾಗುತ್ತೆ. ಬಟ್ ಅಕ್ಯೂಟ್ ಆಗಿ ಲೈಕ್ ಮೇನ್ಲಿ ಬ್ಯಾಕ್ ಪೇಯ್ನನ್ನು ಅಕ್ಯೂಟ್ ಮತ್ತು ಕ್ರೋನಿಕ್ ಅಂತಾನೆ ಡಿವೈಡ್ ಮಾಡ್ಬೋದು. ಸೊ ಅಕ್ಯೂಟ್ ಆಗಿ ಅಂದರೆ ನಾವು ಏನೋ ಒಂದು ಆಕ್ಟಿವಿಟಿ ಮಾಡಿದಾಗ ಸಡನ್ ಆಗಿ ಒಂದು ಬ್ಯಾಕ್ ಪೇಯ್ನ್ ಡೆವಲಪ್ ಆಯಿತು, ಅಲ್ಲಿ ಒಂದು ಇಂಜುರಿ ಆಯಿತು. ಸೊ ಮೇನ್ಲಿ ಕಂಡು ಬರೋದು ಯಾವುದು ಕೇಳಿದ್ರೆ ಡಿಸ್ಕ್ ಬಲ್ಜಿನ ಸಮಸ್ಯೆನೇ. ಅದು L4 L3 L4 L4 L5 L5 S1 ಈ ಏರಿಯಾದಲ್ಲಿ ಹೆಚ್ಚಿಗೆ ಡಿಸ್ಕ್ ಬಲ್ಜ್ ಕಂಡು ಬರುತ್ತೆ. ಅದಕ್ಕೆ ಮೇನ್ ರೀಸನ್ ಏನು, ಯಾಕೆಂದರೆ ಅಲ್ಲಿ ಇರುವಂತಹ ಜಾಯಿಂಟ್ಸ್ಗಳೇನಿದೆ ಅದು ಹೈಲಿ ಮೊಬೈಲ್ ಇದೆ. ನಾವು ಮುಂದೆ ಬಗ್ಗುವಾಗ ಅಥವಾ ಸೈಡ್ಗೆ ಬಗ್ಗುವಾಗ ಅಥವಾ ಏನಾದರೂ ಒಂದು ಆಕ್ಟಿವಿಟೀಸ್ ಮಾಡುವಾಗ ಅಲ್ಲಿ ಇರುವಂಥ ಆ ಹೈ ಮೊಬಿಲಿಟಿ ಏನಿದೆ ಅದು ಅಲ್ಲಿಗೆ ಇಂಜುರಿ ಬರಲಿಕ್ಕೂ ಕೂಡ ಒಂದು ಮೇನ್ ರೀಸನ್ ಆಗ್ಬೋದು. ಸೊ ನಾವೀಗ ಈ ಸ್ಪೈನ್ ದಿ ಮಾಡೆಲ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಇಲ್ಲಿ ಎಲ್ಲ ವರ್ಟಿಬ್ರೆ ಇದೆ, ಅಂದರೆ ಎಲುಬುಗಳಿದೆ, ಒಂದರ ಮೇಲೆ ಒಂದು ಸೆಟ್ ಆಗಿರುತ್ತೆ. ಅದರ ಮಧ್ಯದಲ್ಲಿ ಕಾಣುವಂಥ ಈ ಡಿಸ್ಕ್ ಇದೆ, ಇಂಟರ್ವರ್ಟಿಬಲ್ ಡಿಸ್ಕ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇಂಟರ್ವರ್ಟಿಬಲ್ ಡಿಸ್ಕ್ ಹೇಗಿರುತ್ತೆ ಅಂದರೆ ಅದರ ಸೆಂಟ್ರಲ್ಲಿ ಒಂದು ಜೆಲ್ಲಿ ಲೈಕ್ ಸಬ್ಸ್ಟೆನ್ಸ್ ಇರುತ್ತೆ, ಅದಕ್ಕೆ ನಾವು ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಆ್ಯಂಡ್ ಅದರ ಸುತ್ತಲೂ ನಾವು ಒಂದು ಟಫ್ ಆಗಿರುವಂಥ ಒಂದು ಟಿಶ್ಯೂ ಇರುತ್ತೆ, ಅದಕ್ಕೆ ನಾವು ಆ್ಯನುಲಸ್ ಅಂತ ಹೇಳ್ತೀವಿ. ಸೊ ಈ ಜೆಲ್ ಏನಿದೆ ಇಟ್ ಆ್ಯಕ್ಟ್ಸ್ ಲೈಕ್ ಎ ಕುಷನ್, ಅಂದರೆ ನಾವು ಮೇಲಿಂದ ಯಾವಾಗಲೂ ಆ ಪ್ರೆಷರ್ ಬಿದ್ದಾಗ, ನಾವು ಜಂಪ್ ಮಾಡಿದಾಗ ಅಥವಾ ಏನಾದರೂ ವೆಯ್ಟ್ ಎತ್ತಿದಾಗ, ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿದಾಗ, ಎಕ್ಸಸೈಸ್ ಮಾಡಿದಾಗೆಲ್ಲ ಇದರ ಮೇಲೆ ತುಂಬ ಒತ್ತಡ ಬೀಳುತ್ತೆ. ಸೊ ಲೈಕ್ ಇಲ್ಲಿ ಇರುವಂಥ ಕುಷನ್ ಏನಿದೆ, ಆ ಜೆಲ್ ಏನಿದೆ ಅದು ಇದ್ದಿದ್ದಕ್ಕೆ ನಮಗೆ ಯಾವುದೇ ಥರದ್ದು ಇಂಜುರಿ ಆಗಲ್ಲ. ಇಟ್ ಆ್ಯಕ್ಟ್ಸ್ ಲೈಕ್ ಎ ಶಾಕರ್. ಸೊ ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾವು ಅಂದರೆ ಲೈಕ್ ಕರೆಕ್ಟಾಗಿರುವಂಥ ಎಕ್ಸಸೈಸ್ ಮಾಡಲ್ಲ, ಮೇ ಬಿ ನಮ್ಮ ಆಹಾರ ಅಷ್ಟೊಂದು ಚೆನ್ನಾಗಿರಲ್ಲ, ನಾವು ನ್ಯೂಟ್ರಿಷಸ್ ಆಗಿರುವಂಥ ಫುಡ್ ತಗೊಳ್ಳಲ್ಲ, ರಾಂಗ್ ಆಗಿ ಇರುವಂಥ ಆ್ಯಕ್ಟಿವಿಟಿ, ಸಡನ್ ಆಗಿ ವೆಯ್ಟ್ ಎತ್ತೀವಿ ಅಥವಾ ಲೈಕ್ ರೆಗ್ಯುಲರ್ ಎಕ್ಸಸೈಸ್ ಇಲ್ಲದೆ ಇದ್ದಿದ್ದಕ್ಕೆ ಏನಾಗುತ್ತೆ, ನಮ್ಮ ಬ್ಯಾಕಲ್ಲಿ ಇರುವಂಥ ಮಸಲ್ಸ್ ವೀಕ್ನೆಸ್ ಆಗುತ್ತೆ. ಸೊ ಅದರಿಂದಲೇ ಏನಾಗುತ್ತೆ ಅಂದರೆ ಡಿಸ್ಕ್ ಹೆಲ್ತ್ ತುಂಬ ಕಡಿಮೆ ಆಗಿರುತ್ತೆ, ಅಂದರೆ ಒಳ್ಳೆ ಒಂದು ಹೆಲ್ತಿ ಡಿಸ್ಕ್ ನಮಗಿರಲ್ಲ. ಯಾಕೆಂದರೆ ಆಲ್ರೆಡಿ ಆ ಡಿಸ್ಕ್ಗಳಿಗೆ ಇರುವಂಥ ರಕ್ತ ಸಂಚಾರ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಸೊ ರಕ್ತ ಸಂಚಾರ ಕಡಿಮೆ ಇದ್ದರೆ ಅದಕ್ಕೆ ಬೇಕಾಗಿರೋ ಆಕ್ಸಿಜನ್ ಇರ್ಬೋದು, ಗ್ಲೂಕೋಸ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಎಲ್ಲ ನ್ಯೂಟ್ರಿಯೆಂಟ್ಸು ಕೂಡ ಕಡಿಮೆ ಪ್ರಮಾಣದಲ್ಲಿ ಅಷ್ಟೇ ಸಿಗುತ್ತೆ. ಸೊ ಆ್ಯಂಡ್ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ, ನ್ಯೂಟ್ರಿಷಸ್ ಆಗಿರುವಂಥ ಫುಡ್ ನಾವು ತಗೊಳ್ಳಿಲ್ಲ ಅಂದರೆ ಆಲ್ರೆಡಿ ರಕ್ತ ಸಂಚಾರ ಕಡಿಮೆ ಇದೆ. ಆ್ಯಂಡ್ ನಾವು ತಗೊಳ್ಳೋಂಥ ಆಹಾರದಲ್ಲಿ ಅಷ್ಟೊಂದು ಪೌಷ್ಟಿಕಾಂಶಗಳಿಲ್ಲ, ನಾವು ಸರಿಯಾಗಿರುವಂಥ ಎಕ್ಸಸೈಸ್ ಮಾಡಲ್ಲ. ಸೊ ಆವಾಗ ಇನ್ನೂ ಈ ಡಿಸ್ಕಿನ ಹೆಲ್ತ್ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಅದರಲ್ಲಿರುವಂಥ ನೀರಿನ ಅಂಶ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಆ ಸೆಂಟ್ರಲ್ಲಿ ಇರುವಂಥ ನ್ಯೂಕ್ಲಿಯಸ್ ಏನಿದೆ ಅದರಲ್ಲಿ 90% ನೀರೇ ಇರುತ್ತೆ. ಸೊ ನೀರಿನ ಅಂಶ ಕಡಿಮೆ ಆದಾಗ ಏನಾಗುತ್ತೆ, ಡ್ರೈ ಡಿಸ್ಕ್ ಆಗುತ್ತೆ. ಅದಕ್ಕೆ ನಾವು ಡೆಸಿಕೇಟೆಡ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಡಿಸ್ಕಲ್ಲಿ ಒಳ್ಳೆ ನೀರಿನಂಶ ಇದೆ, ಅಲ್ಲಿರುವಂಥ ಸ್ಟ್ರಕ್ಚರ್ಸ್ ಒಳ್ಳೆ ಹೆಲ್ತಿ ಆಗಿದೆ, ಒಳ್ಳೆ ನ್ಯೂಟ್ರಿಷನ್ ಅದಕ್ಕೆ ಸಿಗ್ತಾ ಇದೆ ಅಂತ ಆದರೆ ಡಿಸ್ಕ್ಗಳಿಗೆ ಇಂಜುರಿ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಸೊ ವೆರಸ್ ನಾನೀಗ ಹೇಳ್ದಂಗೆ ಡಿಸ್ಕ್ ಡ್ರೈ ಆದರೆ, ಡೆಸಿಕೇಟೆಡ್ ಡಿಸ್ಕ್ ಆದರೆ ಏನಾಗುತ್ತೆ, ಏನೋ ನಾವೊಂದು ಆಕ್ಟಿವಿಟಿ ಮಾಡಿದಾಗ, ಒಂದು ವೆಯ್ಟ್ ಎತ್ತಿದಾಗ ಅಥವಾ ಏನಾದರೂ ಒಂದು ಆಕ್ಟಿವಿಟಿ ಮಾಡಿದಾಗ ಅಲ್ಲಿ ಇಂಜುರಿ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿಗೆ ಇದೆ. ಯಾಕೆಂದರೆ ಅಲ್ಲಿ ಇರುವಂಥ ಸಾಫ್ಟ್ ಆಗಿರುವಂಥ ಕುಷನ್ ಏನಿದೆ, ಆ ನ್ಯೂಕ್ಲಿಯಸ್ ಏನಿದೆ ಅದು ಸರಿಯಾಗಿಲ್ಲ, ಅದು ಡ್ರೈ ಆಗಿಬಿಟ್ಟಿದೆ. ಸೊ ಅಲ್ಲಿ ಅದಕ್ಕೆ ವೇರ್ ಆ್ಯಂಡ್ ಟೈರ್ ಆಗುವಂಥ ಸಾಧ್ಯತೆ ಇದೆ, ಡಿಸ್ಕ್ ಬಲ್ಜ್ ಆಗುವಂಥ ಸಾಧ್ಯತೆ ಇದೆ. ಅದರ ಸುತ್ತಲೂ ಇರುವಂಥ ಆ್ಯನುಲಸ್ ಅಂತ ಲೇಯರ್ ಏನಿದೆ ಅದರಲ್ಲಿ ಕ್ರ್ಯಾಕ್ ಬರುವಂಥ ಸಾಧ್ಯತೆ ಇದೆ, ಅದಕ್ಕೆ ನಾವು ಆ್ಯನುಲಾರ್ ಟೈರ್ ಅಂತ ಹೇಳ್ತೀವಿ. ಸೊ ಮೇನ್ ರೀಸನ್ ನಮಗೆ ಯಾಕೆ ಈ ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಅಂತ ಮೇನ್ ರೀಸನ್ ಏನಿದೆ ಅಂದರೆ ನಮ್ಮ ಡಿಸ್ಕ್ ಆರ್ ನಾಟ್ ಹೆಲ್ತಿ. ಅದರ ಹೆಲ್ತ್ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ. ಮೇ ಬಿ ನಮ್ಮ ರಾಂಗ್ ಎಕ್ಸಸೈಸಿಂದ ಇರ್ಬೋದು, ಅಥವಾ ಲ್ಯಾಕ್ ಆಫ್ ಫುಡ್ಡಿಂದ ಇರ್ಬೋದು, ಅಥವಾ ಅಲ್ಲಿ ಆಗುವಂಥ ಯಾವುದಾದ್ರೂ ಒಂದು ಟ್ರಾಮಾದಿಂದ ಇರ್ಬೋದು. ಸೊ ಒಂದು ಡಿಸ್ಕ್ ಬಲ್ಜ್ ಆದಾಗ ಅಥವಾ ಒಂದು ಡಿಸ್ಕ್ ಹರ್ನಿಯೇಟ್ ಆದಾಗ ಅಥವಾ ಇನ್ನೂ ಅದು ಒಂದು ಸಿಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಈ ಥರ ಕಂಡೀಷನ್ಸ್ ಎಲ್ಲ ಏನಾಗುತ್ತೆ ಅಂದರೆ
ಅಲ್ಲಿ ಇರುವಂಥ ನರಗಳೇನಿದೆ, ಆ ಡಿಸ್ಕಿನ ಆ್ಯನುಲಸ್ ಇರುವಂಥ ನೋಸಿಸೆಪ್ಟರ್ಸ್ ಏನಿದೆ, ಅಲ್ಲಿ ಆಗುವಂಥ ಏನಾದರೂ ಒಂದು ಇಂಜುರಿ ಇದ್ದರೆ ನಮಗೆ ಲೋಕಲ್ ಆಗಿ ತುಂಬ ನೋವು ಅನುಭವ ಆಗುತ್ತೆ. ಅಂದರೆ ಮೇನ್ಲಿ ಲೋ ಬ್ಯಾಕಲ್ಲಿ ಸಿವಿಯರ್ ಪೇನ್ ಇರುತ್ತೆ. ಆ ಪೇನ್ ಕಾಲಿಗೆ ರೇಡಿಯೇಟ್ ಆಗಬೇಕು ಅಂತ ಇಲ್ಲ. ಬಟ್ ಯಾವಾಗ ಈ ಡಿಸ್ಕ್ ಬಲ್ಜ್ ಆಗಿ ಇಲ್ಲಿಂದ ಕಾಲಿಗೆ ಹೋಗುವಂಥ ನರಗಳು, ಇಲ್ಲಿ ನೀವು ನೋಡ್ಬೋದು ಯೆಲ್ಲೋ ಕಲರ್ಲಿ ಏನು ಕಾಣ್ತಾ ಇದೆ, ಇದು ನರಗಳು, ಕಾಲಿಗೆ ಹೋಗುವಂಥ ನರಗಳು. ನಾವು ಇದಕ್ಕೆ ಎಕ್ಸಿಟಿಂಗ್ ನರ್ವ್ ರೂಟ್ ಅಂತ ಹೇಳ್ತೀವಿ. ಸೊ ಈ ಎಕ್ಸಿಟಿಂಗ್ ನರ್ವ್ ರೂಟ್ ಅಥವಾ ಈ ಸೆಂಟ್ರಲ್ ಇರುವಂಥ ಟ್ರಾವರ್ಸಿಂಗ್ ನರ್ವ್ ರೂಟ್ ಅಂತ ಇರುತ್ತೆ. ಇಲ್ಲಿ ಏನಾದರೂ ಒಂದು ಕಂಪ್ರೆಷನ್ ಆದರೆ, ಅಂದರೆ ಡಿಸ್ಕ್ ಬಲ್ಜ್ ಆದಾಗ ಹಿಂದ್ಗಡೆ ಬಲ್ಜ್ ಆಗುತ್ತೆ ಮೇನ್ಲಿ. ಸೊ ಹಿಂದೆ ಬಲ್ಜ್ ಆದಾಗ ಏನಾಗುತ್ತೆ, ಅಲ್ಲಿ ಇರುವಂಥ ಯಾವುದಾದ್ರೂ ಒಂದು ನರಗಳಿಗೆ ಅದು ಟಚ್ ಆಗ್ಬೋದು. ನರಗಳು ಅಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಒಂದು ಸಣ್ಣ ಟಚ್ ಆದರೂ ಕೂಡ, ಒಂದು ಕಂಪ್ರೆಷನ್ ಆದರೆ ಏನಾಗುತ್ತೆ, ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗಿರುವಂಥ ನೋವು ಏನಿದೆ ಅದು ರೇಡಿಯೇಟ್ ಆಗಿ ಕಾಲು ತುದಿ ತನಕ ಬರುವಂಥ ಸಾಧ್ಯತೆ ಇದೆ. ಸೊ ಇದರಲ್ಲಿ ಮೇನ್ಲಿ L3, L4, L5 ಮತ್ತು L5S1 ನರ್ವ್ ರೂಟ್ಗಳೆಲ್ಲ ಸೇರಿ ನಮ್ಮ ದೇಹದಲ್ಲಿ ದಪ್ಪಗಿರುವಂಥ ಒಂದು ನರ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವು ಸಯಾಟಿಕ್ ನರ್ವ್ ಅಂತ ಹೇಳ್ತೀವಿ. ಅದಕ್ಕೆ ತುಂಬ ಜನ ಹೇಳ್ತಾರೆ ನೋಡಿ, ನನಗೆ ಸಯಾಟಿಕ್ ಆಗಿದೆ. ಸಯಾಟಿಕ ಒಂದು ಕಾಯಿಲೆ ಅಲ್ಲ. ಆ ಸಯಾಟಿಕ್ ನರ್ವ್ ರೂಟ್ ಕಂಪ್ರೆಷನ್ ಇದ್ದಾಗ, ಆ ಕಾಲಿಗೆ ಸಪ್ಲೈ ಆಗುವಂಥ ಸಯಾಟಿಕ್ ನರ್ವ್ ರೂಟ್ ಕಂಪ್ರೆಷನ್ ಇದ್ದಾಗ ಏನಾಗುತ್ತೆ, ಇಲ್ಲಿ ಇರುವಂಥ ಸಮಸ್ಯೆಯಿಂದ ಆ ನೋವೇನಿದೆ ಅದು ನಮಗೆ ಸೊಂಟದಿಂದ ಸ್ಟಾರ್ಟ್ ಆಗಿ ಪೃಷ್ಠಭಾಗದಿಂದ ತೊಡೆ ಹಿಂಭಾಗದಿಂದ ಕಾಲಿಗಳಿಗೆ ರೇಡಿಯೇಟ್ ಆಗುವಂಥ ಒಂದು ಪೇನ್ ಬರುತ್ತೆ. ಇದಕ್ಕೆ ನಾವು ಸಯಾಟಿಕ ಅಂತ ಹೇಳೋದು. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಒಂದು ವಿಷಯ ಏನಂದರೆ, ನಾವು ನಮಗೆ ಒಂದು ಸೊಂಟ ನೋವು ಆದರೆ, ಅಂದರೆ ಒಂದು ಡಿಸ್ಕಿನ ಸಮಸ್ಯೆ ಆದರೆ, ನಾವು ಎಷ್ಟೇ ಮಾತ್ರೆಗಳು ನುಂಗಿದ್ರೂ ಕೂಡ ಆ ಮಾತ್ರೆಗಳು ಎಫೆಕ್ಟ್ ಮಾಡೋ ತುಂಬ ಜನ ಹೇಳ್ತಾರೆ ನೋಡಿ, ಅಂದರೆ ಮಾತ್ರೆ ತಗೊಂಡಾಗ ನನಗೆ ನೋವು ಕಡಿಮೆ ಆಗುತ್ತೆ, ಅದರದ್ದು ಎಫೆಕ್ಟ್ ಮುಗಿದು ಕೂಡಲೇ ಮತ್ತೆ ನೋವು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮೇನ್ ರೀಸನ್ ಏನು, ಇಲ್ಲಿ ಸ್ಟ್ರಕ್ಚರಿಗೆ ಒಂದು ಸಮಸ್ಯೆ ಆಗಿದೆ. ಇಲ್ಲಿರುವಂಥ ಡಿಸ್ಕ್ ಬಲ್ಜ್ ಆಗಿ ಅಥವಾ ಡಿಸ್ಕ್ ಹೆರ್ನಿಯೇಟ್ ಆಗಿ ಅಲ್ಲಿರುವಂಥ ನರಗಳ ಮೇಲೆ ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ಸೊ ಎಲ್ಲಿ ತನಕ ನಮಗೆ ಆ ನರದ ಮೇಲೆ ಇರುವಂಥ ಒತ್ತಡ ಕ್ಲಿಯರ್ ಮಾಡೋಕ್ಕಾಗಲ್ವೋ ನಮ್ಮ ಸೊಂಟ ನೋವು ಕಡಿಮೆ ಆಗಲ್ಲ. ಮೇ ಬಿ ನಾವು ರಸ್ಟ್ ತಗೊಂಡಾಗ ಒಂದು ಸ್ವಲ್ಪ ಕಂಫರ್ಟ್ ಅನಿಸ್ಬೋದು, ಬಟ್ ಎದ್ದು ನಿಂತು ಸ್ವಲ್ಪ ಹೊತ್ತು ಸ್ಟ್ಯಾಂಡಿಂಗಲ್ಲಿ ಒಂದು ಮೇ ಬಿ ತುಂಬ ಜನ ಹೇಳ್ತಾರೆ ಈ ಕಂಪ್ಲೇಂಟ್ ನೋಡಿ, ನನಗೆ ಮಲಗಿದಾಗ ಏನೂ ಪ್ರಾಬ್ಲಮ್ ಇಲ್ಲ ಸರ್, ಬಟ್ ನಾನು ಸ್ಟ್ಯಾಂಡಿಂಗಲ್ಲಿ ಇದ್ದರೆ ವಿತಿನ್ 15 ಮಿನಿಟ್ಸ್ ಏನಿದೆ ನನಗೆ ಸಿವಿಯರ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಕಾಲಿಗೆ ಸೆಳೆತ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮೇನ್ ರೀಸನ್ ಏನು, ನಾವು ನಿಂತ್ಕೊಂಡಾಗ ಮಾತ್ರ ನಮ್ಮ ಗ್ರಾವಿಟೇಷನಲ್ ಫೋರ್ಸ್ ಇದರ ಮೇಲೆ ಬಿದ್ದಾಗ, ನಮ್ಮ ಬಾಡಿ ವೆಯ್ಟ್ ಇದರ ಮೇಲೆ ಬಿದ್ದಾಗ ಏನಾಗುತ್ತೆ, ಆ ಡಿಸ್ಕ್ ಇನ್ನೂ ಅದನ್ನು ಪುಷ್ ಮಾಡುತ್ತೆ, ನರಗಳ ಮೇಲೆ ಕಂಪ್ರೆಷನ್ ಆಗುತ್ತೆ, ಕಾಲಿಗೆ ತುಂಬ ಸೆಳೆತ ಅಂತ ಅನುಭವ ಆಗುತ್ತೆ. ಸೊ ಈ ಡಿಸ್ಕಿನ ಸಮಸ್ಯೆ ಇದ್ದರೆ ಬರೀ ನರಗಳಿಂದ ಬರುವಂಥ ರೇಡಿಯೇಟಿಂಗ್ ಪೇನ್ ಒಂದೇ ಅಲ್ಲ. ನೀವೇ ನೋಡಿ, ಈ ಎಲುಬುಗಳ ಮಧ್ಯದಲ್ಲಿ ಇರುವಂಥ ಒಂದು ಬುಷ್ ಇದು. ಸೊ ಬುಷ್ಂದು ಅಗಲ ಕಡಿಮೆ ಆದರೆ, ಆ ಥಿಕ್ನೆಸ್ ಏನು ಇರಬೇಕಿತ್ತು ಅದು ಕಡಿಮೆ ಆದರೆ ಏನಾಗುತ್ತೆ, ಇದರ ಹಿಂದ್ಗಡೆ ಒಂದು ಜಾಯಿಂಟ್ ಇದೆ, ಅದಕ್ಕೆ ನಾವು ಫ್ಯಾಸೆಟ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಫ್ಯಾಸೆಟ್ ಜಾಯಿಂಟ್ಸ್ ಕೂಡ ತಿಕ್ಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ತಿಕ್ಕಿದಾಗ ಏನಾಗುತ್ತೆ, ಅಲ್ಲಿ ಇಂಜುರಿ ಆಗುತ್ತೆ, ಆರ್ಥರೈಟಿಸ್ ಆಗುತ್ತೆ, ಆ್ಯಂಡ್ ಮತ್ತೆ ಅದು ಬಾಡಿ ಅದನ್ನು ರಿಪೇರಿ ಮಾಡುತ್ತೆ. ಸೊ ಟೋಟಲ್ ಓವರಾಲ್ ಒಂದು ವೇರ್ ಆ್ಯಂಡ್ ಟೇರ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರ್ತದೆ. ಸೊ ಅಲ್ಲಿ ವೇರ್ ಆ್ಯಂಡ್ ಟೇರ್ ಆದಾಗ ಏನಾಗುತ್ತೆ, ಬಾಡಿನೇ ಅದನ್ನು ರಿಪೇರಿ ಮಾಡುತ್ತೆ, ಅಲ್ಲಿ ಸ್ವಲ್ಪ ಹೈಪರ್ ಟ್ರೋಫಿ ಆಗುತ್ತೆ, ಅಂದರೆ ಸ್ವಲ್ಪ ದಪ್ಪ ಆಗುತ್ತೆ ಆ ಏರಿಯಾ. ಸೊ ಕಾನ್ಸ್ಟೆಂಟ್ಲಿ ಈ ಥರ ಆಗೋದ್ರಿಂದ, ಯಾಕೆಂದರೆ ಒಂದು ಬ್ಯಾಕ್ ಪೇನ್ ಬಂದರೂ ಕೂಡ ಸಣ್ಣ ಪುಟ್ಟ ನೋವಾದರೆ ನಾವೇನು ಮಾಡ್ತೀವಿ, ನಾವು ರಸ್ ತಗೊಳ್ಳೋದೇ ಇಲ್ಲ, ನಾವೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಬೈಕ್ ಹೊಡಿತೀವಿ, ಕೆಲಸಕ್ಕೆ ಹೋಗ್ತೀವಿ, ಎಕ್ಸಸೈಸ್ ಮಾಡಲ್ಲ, ಸರಿಯಾಗಿರುವಂಥ ಆಹಾರ ತಗೊಳ್ಳಲ್ಲ. ಸೊ ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಅದು ದಟ್ ಟರ್ನ್ಸ್ ಇಂಟು ಎ ಕ್ರಾನಿಕ್ ಬ್ಯಾಕ್ ಪೇನ್. ಸೊ ನಾವು ಎಷ್ಟೋ ವೀಡಿಯೋಸಲ್ಲಿ ಹೇಳಿದ್ವಿ, ಬ್ಯಾಕ್ ಪೇನ್ ಡೆವಲಪ್ ಆದರೆ ನಾವು ಏನು ಮಾಡಬೇಕು, ಫಸ್ಟ್ 2 to 3 ವೀಕ್ಸ್ ನಾವು ಕಂಪ್ಲೀಟ್ ರೆಸ್ಟ್ ತಗೊಂಡು ಅದಕ್ಕಿರುವಂಥ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳನ್ನು ತಗೊಂಡು ಆ ನೋವನ್ನು ಕಂಪ್ಲೀಟ್ಲಿ ನಾವು ಕಡಿಮೆ ಮಾಡಬೇಕು. ಸೊ ಅದು ನಾವು ಸರಿಯಾಗಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗಿ ಇಲ್ಲಿ ಇರುವಂಥ ಇನ್ಫ್ಲಮೇಷನಿಂದ ಅಲ್ಲಿರುವ ಸ್ಟ್ರಕ್ಚರ್ಸಿಗೆ ಬರುವಂಥ ವೇರ್ ಆ್ಯಂಡ್ ಟೇರಿಂದ ಏನಾಗುತ್ತೆ, ಅಲ್ಲಿ ಕೆಲವು ಹೈಪರ್ಟ್ರೋಫಿ ಡೆವಲಪ್ ಆಗುತ್ತೆ. ನಮ್ಮ ಬೆನ್ನುರಿಯಲ್ಲಿ ಇರುವಂಥ ಒಂದು ಲಿಗಮೆಂಟ್ ಇದೆ, ಅದಕ್ಕೆ ನಾವು ಲಿಗಮೆಂಟಮ್ ಫ್ಲೇವಮ್ ಅಂತ ಹೇಳ್ತೀವಿ. ಸೊ ಲಿಗಮೆಂಟಮ್ ಫ್ಲೇವಮ್ ಅದರ ಎಲ್ಲ ವರ್ಟಿಬ್ರೆಯನ್ನು ಟೈಟಾಗಿ ಪುಷ್ನಲ್ಲಿ ಹಿಡ್ಕೊಳ್ಳುವಂಥ ಒಂದು ಲಿಗಮೆಂಟ್ ಅದು. ಸೊ ಅದರಲ್ಲಿ ಹೈಪರ್ಟ್ರೋಫಿ ಬಂದಾಗ, ಅಥವಾ ಈ ಫೇಸೆಟ್ ಜಾಯಿಂಟ್ಸ್ ಏನಿದೆ ಅಲ್ಲಿ ಸ್ವಲ್ಪ ಹೈಪರ್ಟ್ರೋಫಿ ಆದಾಗಲ್ಲಿ ಏನಾಗುತ್ತೆ, ಈ ನರಗಳು ಹೋಗುವಂಥ ದಾರಿ ತುಂಬ ಸಣ್ಣ ಆಗುತ್ತೆ. ಅದಕ್ಕೆ ಲಾಂಗ್ ಸ್ಟ್ಯಾಂಡಿಂಗ್ ಬ್ಯಾಕ್ ಪೇನ್ ಇರೋರು ಹೇಳ್ತಾರೆ, ಸರ್ ನನಗೀಗ ಸೊಂಟದಲ್ಲಿ ಅಷ್ಟೊಂದು ನೋವಿಲ್ಲ, ಬಟ್ ಕಾಲಿಗಳಿಗೆ ಸೆಳೆತ ಕಂಟಿನ್ಯೂಸ್ ಆಗಿ ಫೀಲ್ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು, ಇಲ್ಲಿರುವ ಪ್ರಾಬ್ಲಮ್ ಏನಿದೆ ಅದು ಆಲ್ಮೋಸ್ಟ್ ರಿಸಾಲ್ವ್ ಆಗಿರುತ್ತೆ, ಬಟ್ ನರಗಳ ಮೇಲೆ ಆಗುವಂಥ ಒತ್ತಡದಿಂದ ಈ ಪೇನ್ ಕಂಟಿನ್ಯೂಸ್ ಆಗಿ ಅಂದರೆ ಅವರ ಲೈಫಲ್ಲಿ ಯಾವಾಗಲೂ ಅದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಆ್ಯಕ್ಟಿವಿಟಿ ಮಾಡಿದರೆ ಸಾಕು, ಸ್ವಲ್ಪ ಮುಂದೆ ಬಗ್ಗಿದ್ರೆ ಸಾಕು, ಅಥವಾ ಏನಾದರೂ ಒಂದು ರಾಂಗ್ ಪೋಸ್ಚರ್ಲಿ ಮಲಗಿದರೆ ಸಾಕು, ಅವರಿಗೆ ಸಿವಿಯರ್ ಬ್ಯಾಕ್ ಪೇನ್ ಅನುಭವ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ನಾವು ಯಾವ ಥರ ಎಕ್ಸಸೈಸ್ಗಳನ್ನು ಫಾಲೋ ಮಾಡಬೇಕು, ಯಾವ ಥರ ಚಿಕಿತ್ಸೆಗಳನ್ನು ತಗೋಬೇಕು ಅಂತ ನಾನು ಮುಂದೆ ಹೇಳ್ತೇನೆ ನಿಮಗೆ. ಸೊ ನಾನೀಗ ನಿಮಗೆ ಡಿಸ್ಕಿನ ಬಲ್ಜ್ ಇದ್ದರೆ, ಅದು ನರ್ವ್ ರೂಟ್ ಕಂಪ್ರೆಷನ್ ಆದರೆ ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀವಿ, ಅದಾದರೆ ಯಾವ ಥರ ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತೆ ಅಂತ ಹೇಳಿದ್ದೇನೆ. ಅದರೊಟ್ಟಿಗೆ ಫ್ಯಾಸೆಟ್ ಜಾಯಿಂಟಲ್ಲಿ ಪ್ರಾಬ್ಲಮ್ ಆದರೆ ಅದು ಕೂಡ ಒಂದು ಕ್ರಾನಿಕ್ ಬ್ಯಾಕ್ ಪೇನಿಗೆ ಕಾರಣ ಆಗ್ಬೋದು. ಅದರೊಟ್ಟಿಗೆ ಲಿಗಮೆಂಟಮ್ ಫ್ಲೇವಮ್ ಹೈಪರ್ಟ್ರೋಫಿ ಆದರೂ ನಮಗೆ ಈ ಥರ ಕಂಟಿನ್ಯೂಸ್ ಪೇನ್ ಇರುತ್ತೆ. ಆ್ಯಂಡ್ ಅದರೊಟ್ಟಿಗೆ ಮತ್ತೊಂದು ಸ್ಟ್ರಕ್ಚರ್ ಇದೆ ಇಲ್ಲಿ, ಈ ಡಿಸ್ಕ್ ಮತ್ತು ಈ ವರ್ಟಿಬ್ರೇನ್ ಇದೆ, ಎಲುಬೇನಿದೆಯಲ್ಲ, ಇದರ ಮಧ್ಯದಲ್ಲಿ ಒಂದು ಎಂಡ್ ಪ್ಲೇಟ್ ಅಂತ ಇರುತ್ತೆ. ಸೊ ಅದು ತುಂಬ ವೆಯ್ಟ್ ಬೇರಿಂಗ್ ಆಗಿರುವಂಥ ಒಂದು ಪಾರ್ಟ್ ಆ್ಯಕ್ಚುಲಿ. ಸೊ ಅಲ್ಲಿ ಆಗುವಂಥ ಇಂಜುರೀಸ್ ಇದ್ದರೂ ಕೂಡ ನಮಗೆ ಈ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಸೊ ಎನ್ಪ್ಲೈಟಲ್ಲಿ ನೀವು MRI ನೋಡುವಾಗ ಅದರಲ್ಲಿ ಬರೆದಿದ್ದು ನೋಡಿರ್ಬೋದು, ಮೋಡಿಕ್ ಟೈಪ್ 1 ಚೇಂಜಸ್, ಟೈಪ್ 2 ಚೇಂಜಸ್, ಟೈಪ್ 3 ಚೇಂಜಸ್ ಅಂತ ಬರೆದಿರ್ತಾರೆ. ಸೊ ಅದು ಅಲ್ಲಿ ಆಗುವಂಥ ಇನ್ಫ್ಲಮೇಷನ್ ಮತ್ತು ಅಲ್ಲಿ ಆಗುವಂಥ ಇಂಜುರೀಸ್ಗೆ ನಾವು ಅದನ್ನು ಆ ಥರ MRIಯಲ್ಲಿ ಬರೆದಿರ್ತಾರೆ.
ಸೊ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಯಾಕೆಂದರೆ ಅಲ್ಲಿರುವಂಥ ಈ ಎಂಡ್ ಪ್ಲೇಟ್ ಏನಿದೆ ಅದರಿಂದಾನೇ ನಮಗೆ ರಕ್ತ ಸಪ್ಲೈ ಆಗೋದು. ಸೊ ಅಲ್ಲಿ ಏನಾದರೂ ಇಂಜುರಿ ಆದರೆ ಏನಾಗುತ್ತೆ, ಪ್ರಾಪರ್ ಆಗಿರುವಂಥ ಒಂದು ರಕ್ತ ಸಂಚಾರ ನಮ್ಮ ಈ ಡಿಸ್ಕ್ಗಳಿಗೆ ಸಿಗಲ್ಲ. ಸೊ ಹಾಗಾಗಿ ಡಿಸ್ಕ್ಗಳಿಗೆ ಕೂಡ ಫ್ಯೂಚರ್ಲಿ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ. ಸೊ ಓವರಾಲ್ ಈ ಬ್ಯಾಕ್ ಪೇಯ್ನ್ ಬಂದರೆ ಭಾಳಷ್ಟು ದಿನ ಅದು ಎಕ್ಸ್ಟೆಂಡ್ ಆಗಲಿಕ್ಕೆ ಅಥವಾ ಅದು ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೂ ಕೂಡ ಅದಕ್ಕೊಂದು ಪ್ರಾಪರಾಗಿ ರಿಸಲ್ಟ್ ಸಿಗದೇ ಇರಲಿಕ್ಕಿರುವಂಥ ಮುಖ್ಯ ಕಾರಣ ಏನು ಅಂತ ಕೇಳಿದರೆ, ಅಲ್ಲಿ ಇರುವಂಥ ಲೈಕ್ ಶಾರ್ಟೇಜ್ ಆಫ್ ಬ್ಲಡ್ ಸಪ್ಲೈ, ಅಂದರೆ ಕರೆಕ್ಟಾಗಿರುವಂಥ ಒಂದು ರಕ್ತ ಸಂಚಾರ ಇಲ್ಲ. ಆ್ಯಂಡ್ ಕರೆಕ್ಟಾಗಿ ನಾವು ರೆಸ್ಟ್ ತಗೊಳ್ಳಲ್ಲ, ನಾವು ಅದಕ್ಕೆ ಕರೆಕ್ಟಾಗಿರುವಂಥ ಫಾಲೋ ಅಪ್ ಮತ್ತು ಟ್ರೀಟ್ಮೆಂಟ್ಗಳನ್ನು ತಗೊಳ್ಳಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಈ ಬ್ಯಾಕ್ ಪೇಯ್ನ್ ರಿಮೈನ್ಸ್ ಕ್ರಾನಿಕ್, ಅಂದರೆ ಭಾಳ ವರ್ಷದಿಂದ ಬ್ಯಾಕ್ ಪೇಯ್ನ್ ಇರುತ್ತೆ. ಅದೇ ಥರ ನಾವು ನಮ್ಮ ಲೈಫನ್ನು ಅಡ್ಜಸ್ಟ್ ಮಾಡಿಕೊಂಡು ಮುಂದುವರಿಸ್ತಾ ಇರ್ತೀವಿ. ಸೊ ನಮಗೆಲ್ಲ ಗೊತ್ತು, ಬ್ಯಾಕ್ ಪೇಯ್ನ್ ಪೇಷಂಟ್ಸಲ್ಲಿ ಸಿಮ್ಟಮ್ಸ್ ಏನಿದೆ ಪ್ರತಿಯೊಬ್ಬರಲ್ಲೂ ಅದು ಚೇಂಜ್ ಆಗ್ತಾ ಇರ್ತದೆ. ಅಂದರೆ ಡಿಪೆಂಡಿಂಗ್ ಆನ್ ಅವರದು ಸಿವಿಯರಿಟಿ ಆಫ್ ಇಂಜುರಿ ಇರ್ಬೋದು, ಅಲ್ಲಿ ಎಷ್ಟು ಡಿಸ್ಕ್ ಬಲ್ಜ್ ಆಗಿದೆ, ಅಥವಾ ಡಿಸ್ಕ್ ಹರ್ನಿಯೇಟ್ ಆಗಿದೆಯಾ, ಅಥವಾ ಸಿಕ್ವೆಸ್ಟ್ರೇಷನ್ ಆಗಿದೆಯಾ, ಅಲ್ಲ ಆ್ಯನುಲರ್ ಟೇರ್ ಆಗಿದೆಯಾ, ಅಥವಾ ಅಲ್ಲಿರುವಂಥ ಎಂಡ್ ಪ್ಲೇಟಲ್ಲಿ ಏನಾದರೂ ಇಂಜುರಿ ಆಗಿದೆಯಾ, ತುಂಬ ನೋವು ಕಂಪ್ರೆಸ್ ಆಗಿದೆಯಾ. ಸೊ ಇದರ ಮೇಲೆ, ಈ ಫ್ಯಾಕ್ಟರ್ಸ್ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ಅವರದ್ದು ಸಿವಿಯರಿಟಿ ಆಫ್ ಪೇಯ್ನ್. ಕೆಲವ್ರದ್ದು ಏನಾಗುತ್ತೆ, ಸಿಂಪಲ್ ಆಗಿರುತ್ತೆ, ಸ್ವಲ್ಪ ಒಂದು ಡಿಸ್ಕ್ ಬಲ್ಜ್ ಆಗಿರುತ್ತೆ, ಆ್ಯಂಡ್ ವಿತಿನ್ ನೋ ಟೈಮ್, ಲೈಕ್ ಒಂದು ಮೇ ಬಿ ಒಂದು 2 ವಾರದಲ್ಲಿ ಅಥವಾ 3 ವಾರದಲ್ಲಿ ಅದು ಸ್ವಲ್ಪ ರಿಸಾಲ್ವ್ ಆಗುತ್ತೆ, ಅವರಿಗೆ ಪೇಯ್ನ್ ಎಲ್ಲ ಕಡಿಮೆ ಆಗಿ ಅವರು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು. ಇನ್ನು ಕೆಲವರಿಗೆ ಏನಾಗುತ್ತೆ, ಅದು ಕ್ರಾನಿಕ್ ಆಗುತ್ತೆ. ನಾವು ಫಸ್ಟ್ ಹೇಳ್ದಂಗೆ ಸರಿಯಾಗಿರುವಂಥ ಟ್ರೀಟ್ಮೆಂಟ್ ಕರೆಕ್ಟ್ ಟೈಮಲ್ಲಿ ಆಗಿರಲ್ಲ, ಕರೆಕ್ಟಾಗಿರುವಂಥ ಎಕ್ಸಸೈಸ್ ಮಾಡಿರಲ್ಲ. ಸೊ ಹಾಗಾಗಿ ಪೇಯ್ನ್ ಏನಾಗುತ್ತೆ, ಕ್ರಾನಿಕ್ ಆಗುತ್ತೆ. ನೀವೇ ಅಬ್ಸರ್ವ್ ಮಾಡಿ ನೋಡಿ, ಪೇಷಂಟ್ಸ್ ಎಲ್ಲ ಡಿಫ್ರೆಂಟ್ ಆಗಿರುವಂಥ ಎಕ್ಸ್ಪೀರಿಯನ್ಸನ್ನು ಹೇಳ್ತಾರೆ. ಕೆಲವರು ಹೇಳ್ತಾರೆ ನನಗೆ ಸೊಂಟದಲ್ಲಿ ಅಷ್ಟೇ ಸಿವಿಯರ್ ಪೇಯ್ನ್ ಇದೆ, ಕೆಲವರು ಹೇಳ್ತಾರೆ ನನಗೆ ನಿಂತ್ಕೊಂಡಾಗ ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ಕುಳಿತುಕೊಂಡ್ರೆ ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ಮಲಗಿ ಏಳುವಾಗ ಸಿವಿಯರ್ ಸ್ಟಿಫ್ನೆಸ್ ಮತ್ತು ಪೇಯ್ನ್ ಆಗೋರಿದ್ದಾರೆ. ಸೊ ಅದೆಲ್ಲ ಡಿಪೆಂಡ್ಸ್ ಆನ್ ದಟ್ ಇಂಜುರಿ, ನಾನು ಹೇಳ್ದಂಗೆ. ಆ್ಯಂಡ್ ಇನ್ನು ಕೆಲವರಿಗೆ ನಾವು ನೋಡಿದರೆ ಸೊಂಟದಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಅಂದರೆ ರ್ಯಾಡಿಕಲೋಪತಿ ಇದ್ದವರು, ಅಂದರೆ ಯಾರ್ದು ನರ ಕಂಪ್ರೆಸ್ ಆಗಿದೆಯೋ ಅವ್ರಿಗೆ ಹೇಗಾಗುತ್ತೆ, ಲೈಕ್ ಲೋ ಬ್ಯಾಕಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಒಂದು ಸ್ವಲ್ಪ ಪೃಷ್ಠಭಾಗಕ್ಕೆ ರೇಡಿಯೇಟ್ ಆಗುತ್ತೆ. ಅದು ಸ್ವಲ್ಪ ಹೈಯರ್ ಲೆವೆಲಲ್ಲಿ, ಮೇ ಬಿ ಒಂದು L2 L3 L4 ಆ ಲೆವೆಲ್ ಇದ್ದರೆ ಏನಾಗುತ್ತೆ, ಪೃಷ್ಠಭಾಗ ಮತ್ತು ತೊಡೆ ಹಿಂಭಾಗದಲ್ಲಷ್ಟೇ ಪೇಯ್ನ್ ರೇಡಿಯೇಟ್ ಆಗುತ್ತೆ. ಇನ್ನು L4 L5 ಬಂದರೆ ಏನಾಗುತ್ತೆ, ಅಲ್ಲಿಂದ ಕಾಲಿಗೆ ರೇಡಿಯೇಟ್ ಆಗುವಂಥ ಪೇಯ್ನ್ ಫೀಲ್ ಆಗುತ್ತೆ, ಅಂದರೆ ಕೆಳಗೆ ತನಕ ಫೀಲ್ ಆಗುತ್ತೆ, ಹೆಬ್ಬಟ್ಟು ತನಕನೂ ನೋವು ಫೀಲ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಳಗೆ ಲೈಕ್ L5 S1 ಲೆವೆಲಲ್ಲಾದರೆ ಇಡೀ ಕಾಲಿಗೆ ಸೆಳೆತ ಮತ್ತು ಜೋಮ್ ಅನುಭವ ಆಗುವಂಥ ಸಾಧ್ಯತೆ ಇದೆ. ಸೊ ನನಗೆ ಹೇಳ್ದಂಗೆ ಕೆಲವರಿಗೆ ಸೆಳೆತ ಅನುಭವ ಆಗುತ್ತೆ, ಕೆಲವರಿಗೆ ರೇಡಿಯೇಟಿಂಗ್ ಪೇಯ್ನ್ ಆಗುತ್ತೆ, ಕೆಲವರಿಗೆ ತುಂಬ ಜಿಂಜರಿಕೆ ಅಂತ ಹೇಳ್ತೀವಲ್ಲ, ಒಂಥರ ಟಿಂಗ್ಲಿಂಗ್ ಸೆನ್ಸೇಷನ್ ಆಗೋರಿದ್ದಾರೆ, ಕೆಲವರಿಗೆ ಉರಿ ಫೀಲ್ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ಲೈಕ್ ಎಲ್ಲಿ ಇಂಜುರಿ ಆಗಿದೆ, ಯಾವ ನರ ಕಂಪ್ರೆಸ್ ಆಗಿದೆ, ಆ್ಯಂಡ್ ಅದರದ್ದು ಎಷ್ಟು ಸಿವಿಯರಿಟಿ ಇದೆ, ಅದರ ಮೇಲೆ ಸಿಮ್ಟಮ್ಸ್ ಪ್ರತಿಯೊಬ್ಬರಲ್ಲೂ ವೇರಿ ಆಗ್ತಾ ಇರ್ತದೆ. ಸೊ ಈ ಥರ ಸಿಮ್ಟಮ್ಸ್ ಎಲ್ಲ ಇದ್ದರೂ ಕೂಡ ನಾವು ಅದಕ್ಕೆ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳನ್ನು ಕೊಟ್ಟು ಅದು ಆ ಪೇಯ್ನನ್ನು ಕಡಿಮೆ ಮಾಡಿ ಪೇಷಂಟ್ ನಾರ್ಮಲ್ ಆಗಿರುವಂಥ ಲೈಫನ್ನು ಪ್ರೊಸೀಡ್ ಮಾಡ್ಬೋದು. ಬಟ್ ಕೆಲವು ಸಿಮ್ಟಮ್ಸ್ ಇದೆ, ಲೈಕ್ ನಾನು ಹೇಳಬೇಕು ಅಂದರೆ ಒಂದು ಸ್ಯಾಡಲ್ ಅನೆಸ್ಥೀಷಿಯಾ ಅಂತ ಹೇಳ್ತೀವಿ. ನಮ್ಮ ಈ ಲೈಂಗಿಕ ಅಂಗಗಳೆಲ್ಲ ಇರುವಂಥ ಜಾಗಗಳಲ್ಲಿ ತುಂಬ ಸಿವಿಯರ್ ನಮ್ನೆಸ್ ಫೀಲ್ ಆಗೋದು, ಫುಡ್ ಡ್ರಾಪ್, ಅಂದರೆ ಪಾದ ಮೇಲೆ ಕೆಳಗೆ ಮಾಡ್ಲಿಕ್ಕೆ ಆಗದೆ ಇರೋ, ಅಂದರೆ ಮೋಟಾರ್ ಫಂಕ್ಷನ್ಸ್ಗೆ ಎಫೆಕ್ಟ್ ಆಗುವಂಥದ್ದು, ಅಥವಾ ಲೈಕ್ ನಮಗೆ ಯೂರಿನ್ ಇನ್ಕಾಂಟಿನೆನ್ಸ್, ಅಂದರೆ ಮೂತ್ರ ಸರಿಯಾಗಿ ಹಿಡ್ಕೊಳ್ಳಿಕ್ಕೆ ಆಗದೆ ಇರುವಂಥದ್ದು, ಅಥವಾ ಮಲಮೂತ್ರ ವಿಸರ್ಜನೆ ಮೇಲೆ ಕಂಟ್ರೋಲ್ ಇಲ್ಲದೆ ಇರೋದು. ಸೊ ಈ ಥರ ಸಿಮ್ಟಮ್ಸ್ ಕಂಡು ಬಂದರೆ ನಾವು ಅದಕ್ಕೆ ಕ್ವಾಡಾ ಇಕ್ವೈನಾ ಸಿಂಡ್ರಮ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಸಿಮ್ಟಮ್ಸ್ ಇದ್ದರೆ ಮಾತ್ರ ಅವ್ರು ಇಮಿಡಿಯೇಟ್ ಸರ್ಜರಿಗೆ ಹೋಗಬೇಕು. ಯಾಕೆಂದರೆ ಅದರ ಒಳಗೆ ಪಾಸ್ ಆಗಿರುವಂಥ ಮೇನ್ ನರ ಏನಿದೆ ಅದಕ್ಕೆ ಕ್ವಾಡಾ ಇಕ್ವೈನಾ ಅಂತ ಹೇಳ್ತೀವಿ, ಅದು ಸಿವಿಯರ್ಲಿ ಕಂಪ್ರೆಷನ್ ಆದಾಗ, ಅಂದರೆ ಒಂದು ಪೋಸ್ಟ್ರೋ ಸೆಂಟ್ರಲ್ ಡಿಸ್ಕ್ ಬಲ್ಜ್ ಆದಾಗ ಏನಾಗುತ್ತೆ, ಆ ಕ್ವಾಡಾ ಇಕ್ವೈನಾ ಸಿವಿಯರ್ ಆಗಿ ಕಂಪ್ರೆಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಪೇಷಂಟು ಈ ಥರ ಸಿಮ್ಟಮ್ಸ್ ಕಂಡು ಬಂದರೆ ಅವರು ಟೈಮ್ ವೇಸ್ಟ್ ಮಾಡಬಾರ್ದು, ಇಮಿಡಿಯೇಟ್ಲಿ ಸರ್ಜರಿ ಮಾಡಿ ಆ ಪ್ರಾಬ್ಲಮ್ ಇಂದ ಹೊರ ಬರಬೇಕು. ಸೊ ತುಂಬ ಜನ ಹೇಳುವಂಥ ಒಂದು ಪ್ರಾಬ್ಲಮ್ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಅಂದರೆ ನನಗೆ ಈಗ ಬ್ಯಾಕಲ್ಲಿ ಪೇಯ್ನ್ ಇಲ್ಲ. ಇದು ಮೇನ್ಲಿ ಹೇಳೋರು ಯಾರು ಅಂದರೆ ಭಾಳ ವರ್ಷದಿಂದ ಬ್ಯಾಕ್ ಪೇಯ್ನ್ ಇದೆ, ಬ್ಯಾಕ್ ಪೇಯ್ನ್ ಪ್ರಾಬ್ಲಮ್ ಇತ್ತು ಭಾಳ ವರ್ಷಗಳ ಹಿಂದೆ, ಅವರು ಟ್ರೀಟ್ಮೆಂಟ್ ತೊಗೊಂಡು ಅದೆಲ್ಲ ಕಡಿಮೆ ಆಯಿತು. ಬಟ್ ಆದರೆ ಈಗ ಬ್ಯಾಕಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಕಾಲುಗಳಿಗೆ ಕಂಟಿನ್ಯೂಸ್ ಆಗಿ ಜೋಮ್ ಅಥವಾ ಸೆಳೆತ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮುಖ್ಯ ರೀಸನ್ ಏನು, ಬ್ಯಾಕಲ್ಲಿ ಇರುವಂತಹ ಸಮಸ್ಯೆ ಏನಿದೆ ಅದು ರಿಸಾಲ್ವ್ ಆಗಿದೆ ಆರ್ ಇಟ್ ಹ್ಯಾಸ್ ಬಿಕಮ್ ಕ್ರಾನಿಕ್. ಬಟ್ ಅಲ್ಲಿಂದ ಲೈಕ್ ಎಕ್ಸಿಟಿಂಗ್ ನರ್ವ್ ರೂಟ್ಸ್ ಅಂತ ಹೇಳ್ತೀವಿ, ಅಲ್ಲಿಂದ ಹೊರಗೆ ಬರುವಂಥ ನರಗಳು, ಅಥವಾ ಟ್ರಾವರ್ಸಿಂಗ್ ನರ್ವ್ ರೂಟ್ಸ್ ಅಂತ ಹೇಳ್ತೀವಿ, ಅಲ್ಲಿ ಪಾಸ್ ಆಗುವಂಥ ನರಗಳು. ಸೊ ಇದರ ಮೇಲೆ ಕಂಟಿನ್ಯೂಸ್ ಆಗಿ ಕಂಪ್ರೆಷನ್ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು, ಈ ನರಗಳು ಹೋಗ್ಲಿಕ್ಕಿರುವಂಥ ದಾರಿ ಏನಿದೆ ಅದು ಸಣ್ಣ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾವು ಫೊರಾಮಿನಲ್ ಕೆನಾಲ್ ಅಂತ ಹೇಳ್ತೀವಿ ಅಥವಾ ಸೆಂಟ್ರಲ್ ಕೆನಾಲ್ ಅಂತ ಹೇಳ್ತೀವಿ. ಸೊ ಈ ಕೆನಾಲಲ್ಲಿ ಅಲ್ಲಿ ಇರುವಂಥ ಕಂಟಿನ್ಯೂಸ್ ಇರಿಟೇಷನಿಂದ ಅಲ್ಲಿ ಆಗಿರುವಂಥ ಹೈಪರ್ ಟ್ರೋಫಿ, ಅಂದರೆ ನಾನು ಹೇಳ್ದಂಗೆ ಫಸ್ಟ್ ಲೈಕ್ ಲಿಗಮೆಂಟಮ್ ಫ್ಲೇವಮ್ ಹೈಪರ್ ಟ್ರೋಫಿ ಅಂತ ಹೇಳ್ತೀವಿ, ಅಂದರೆ ಅಲ್ಲಿರುವಂಥ ಒಂದು ಲಿಗಮೆಂಟ್ ದಪ್ಪ ಆಗುವಂಥ ಸಾಧ್ಯತೆ ಇದೆ. ಅಥವಾ ಅಲ್ಲಿರುವಂಥ ಜಾಯಿಂಟ್ಸ್, ಫೇಸೆಡ್ ಜಾಯಿಂಟ್ಸ್ ಹೈಪರ್ಟ್ರೋಫಿ ಆಗುತ್ತೆ, ಅಂದರೆ ಅಲ್ಲಿ ಕಂಟಿನ್ಯೂಸ್ ಆಗಿ ಸೌಕಳಿ ಆಗಿ ಸೌಕಳಿ ಆಗುತ್ತೆ, ಬಾಡಿ ರಿಪೇರಿ ಮಾಡುತ್ತೆ, ಸೌಕಳಿ ಆಗುತ್ತೆ ಮತ್ತು ಬಾಡಿ ರಿಪೇರಿ ಮಾಡುತ್ತೆ. ಸೊ ಈ ಥರ ರಿಪೇರ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಇರ್ರೆಗ್ಯುಲರ್ ಆಗುತ್ತೆ, ಅದು ಸ್ವಲ್ಪ ದಪ್ಪ ಆಗುತ್ತೆ ಆ ಏರಿಯಾ.
ಸೊ ಹಾಗಾಗಿ ನರಗಳಿಗೆ ಫ್ರೀ ಆಗಿ ಪಾಸ್ ಆಗಲಿಕ್ಕೆ ಆಗಲ್ಲ. ಸೊ ಕಂಟಿನ್ಯೂಸ್ ಆಗಿ ಆ ಲೋಕಲ್ ಪೇಯ್ನ್ ನಮ್ಗೆ ಅಷ್ಟೊಂದು ಫೀಲ್ ಆಗ್ತಾ ಇಲ್ಲ ಅಂದರೂ ಕೂಡ ಕಾಲುಗಳಿಗೆ ಸೆಳೆತ ಬರುವಂಥ ಸಾಧ್ಯತೆ ಇದೆ. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ನಮ್ಮಲ್ಲಿ ಬರುವಂಥ ಕ್ರಾನಿಕ್ ಭಾಳ ವರ್ಷಗಳಿಂದ ಬ್ಯಾಕ್ ಪೇಯ್ನ್ ಸಮಸ್ಯೆ ಇರೋರು ಹೇಳುವಂಥ ಒಂದು ಕಂಪ್ಲೇಂಟ್ ಏನಂದರೆ, ನನಗೆ ಬ್ಯಾಕಲ್ಲಿ ಅಷ್ಟೊಂದು ಪೇಯ್ನ್ ಫೀಲ್ ಆಗ್ತಾ ಇಲ್ಲ ಈಗ, ಬಟ್ ಆದರೆ ಕಾಲುಗಳಿಗೆ ಕಂಟಿನ್ಯೂಸ್ ಆಗಿ ರೇಡಿಯೇಟಿಂಗ್ ಪೇಯ್ನ್ ಅನುಭವ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮೇನ್ ರೀಸನ್ ಈಸ್ ಆ್ಯಕ್ಚುಲಿ ಸ್ಟೀನೋಸಿಸ್. ಸೊ ನಾವೇನು ಮಾಡಬೇಕು, ಆ ಪ್ರಾಬ್ಲಮನ್ನು ಕಂಡುಹಿಡಿದು ಅದಕ್ಕೆ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳು ಕೊಟ್ಟರೆ ಈ ಯಾವುದೇ ಸಮಸ್ಯೆಗಳು ಕೂಡ ನಮಗೆ ಲೈಫ್ ಲಾಂಗ್ ಎಕ್ಸ್ಟೆಂಡ್ ಆಗಲ್ಲ. ಸೊ ಫಸ್ಟ್ ಆಫ್ ಆಲ್ ಒಂದು ಡಿಸ್ಕ್ ಬಲ್ಜ್ ಇದೆ, ನಾವು ಇಮಿಡಿಯೇಟ್ಲಿ ರಸ್ ತಗೋಬೇಕು, ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ತಗೋಬೇಕು, ಆ ಡಿಸ್ಕ್ ಬಲ್ಜನ್ನು ಕಡಿಮೆ ಮಾಡಬೇಕು. ಒಂದು ಹರ್ನಿಯೇಟೆಡ್ ಡಿಸ್ಕ್ ಇದೆ, ಮೇ ಬಿ ಅದು ಡಿಸ್ಕ್ ಬಲ್ಜ್ಗಿಂತ ಇನ್ನೂ ಹೆಚ್ಚಿಗೆ ಸ್ವಲ್ಪ ಟೈಮ್ ತಗೊಳ್ಬೋದು, ಬಟ್ ಕರೆಕ್ಟಾಗಿರೋ ರಸ್ ತಗೊಂಡು ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡ್ರೆ ಅದನ್ನು ಕೂಡ ನಮಗೆ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಇನ್ನೂ ಸಿಕ್ವೆಸ್ಟ್ರೇಷನ್ ಆಗಿದೆ, ಅದಕ್ಕೆ ಫರ್ದರ್ ಟ್ರೀಟ್ಮೆಂಟ್ಸ್ ನಮಗೆ ಬೇಕಾಗುತ್ತೆ. ಮೇ ಬಿ ಸ್ಟೀನೋಸಿಸ್ ಆಗಿದೆ, ಅದಕ್ಕೆ ಮಾಡುವಂಥ ಎಕ್ಸಸೈಸ್ಗಳಿದೆ, ಅದಕ್ಕೆ ಮಾಡುವಂಥ ಟ್ರೀಟ್ಮೆಂಟ್ಗಳಿದೆ, ಅದನ್ನು ನಾವು ಸರಿಯಾಗಿ ಫಾಲೋ ಮಾಡಬೇಕು. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ಮಾಡುವಂಥ ಒಂದು ತಪ್ಪೇನೆಂದರೆ, ಪೇಷಂಟಿಗೆ ಡಿಸ್ಕ್ ಬಲ್ಜ್ ಆಗಿರುತ್ತೆ ಇನಿಷಿಯಲಿ, ಅವರಿಗೆ ಒಂದು ಎಕ್ಸಸೈಸ್ ಹೇಳ್ಕೊಟ್ಟಿರ್ತಾರೆ, ಅದು ಮಾಡ್ತಾ ಇರ್ತಾರೆ. ಸೊ ಬಟ್ ಆಫ್ಟರ್ ಎ ಲಾಂಗ್ ಟೈಮ್ ಓಕೆ ಅದು ಕಡಿಮೆ ಆಯಿತು, ನಾವು ಎಕ್ಸಸೈಸ್ ಮಾಡೋದು ಕೂಡ ನಿಲ್ಲಿಸ್ತೀವಿ. ಇನ್ನು ಭಾಳ ವರ್ಷದ ನಂತರ ನಮಗೆ ಕಾಲಿಗೆ ಸೆಳೆತ ಸ್ಟಾರ್ಟ್ ಆದಾಗ ಕೂಡ ಇದೇ ವ್ಯಾಯಾಮಗಳನ್ನು ನಾವು ಕಂಟಿನ್ಯೂ ಮಾಡ್ತಾರೆ. ಸೊ ಅದು ತಪ್ಪು. ಆ್ಯಕ್ಚುಲಿ ಡಿಸ್ಕ್ ಬಲ್ಜ್ ಇದ್ದಾಗ ಯಾವ ಥರ ವ್ಯಾಯಾಮಗಳು ನಾವು ಮಾಡಬೇಕು, ಮತ್ತು ಸ್ಟೀನೋಸಿಸ್ ಇದ್ದಾಗ ನಾವು ಯಾವ ಥರ ವ್ಯಾಯಾಮಗಳನ್ನು ಮಾಡಬೇಕು, ಇದು ಎರಡೂ ಕೂಡ ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ನಮ್ಮ ಪ್ರಾಬ್ಲಮನ್ನು ಕಂಡುಹಿಡಿದು ಅದು ಯಾವ ಲೆವೆಲಲ್ಲಿದೆ, L2 L3 ಲೆವೆಲಲ್ಲಿ ಇದೆಯಾ, L3 L4 ಲೆವೆಲಲ್ಲಿ ಇದೆಯಾ, ಅಥವಾ L4 L5 ಅಥವಾ L5 S1 ಅಲ್ಲಿ ಇದೆಯಾ ಅಂತ ನೋಡಿಕೊಂಡು ಅದಕ್ಕೆ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ಗಳು, ಅದಕ್ಕೆ ಕರೆಕ್ಟಾಗಿರುವಂಥ ವ್ಯಾಯಾಮಗಳು ಮಾಡಿದರೆ ಈ ಬ್ಯಾಕ್ ಪೇಯ್ನಿಂದ ಕಂಪ್ಲೀಟ್ಲಿ ನಮಗೆ ಹೊರ ಬರಲಿಕ್ಕೆ ಸಾಧ್ಯ. ಸೊ ಇದರಲ್ಲಿ ಬರುವಂಥ ಮಿಸ್ಟೇಕ್ಸಿಂದಾನೇ ಬ್ಯಾಕ್ ಪೇಯ್ನ್ ಯಾವಾಗಲೂ ಕ್ರಾನಿಕ್ ಆಗಿ ಕಂಟಿನ್ಯೂ ಆಗ್ತಾ ಇರೋದು. ಸೊ ನಾವು ರೆಸ್ಟು ಕೂಡ ಕೊಡಲ್ಲ, ನಮಗೆ ಬ್ಯಾಕ್ ಪೇಯ್ನ್ ಸ್ವಲ್ಪ ಕಡಿಮೆ ಆದರೆ ಸಾಕು, ನಾವು ಇಮಿಡಿಯೇಟ್ಲಿ ನಮ್ಮ ಆ್ಯಕ್ಟಿವಿಟೀಸ್ಗೆ ವಾಪಸ್ ಜಾಯ್ನ್ ಆಗ್ತೀವಿ. ಸೊ ಅದು ಆ ಥರ ಮಾಡಬಾರ್ದು. ಕಂಪ್ಲೀಟ್ಲಿ ಬ್ಯಾಕ್ ಪೇಯ್ನ್ ಹೋಗಬೇಕು, ಅದಾದಮೇಲೆ ನಾವು ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ನಮ್ಮ ನಾರ್ಮಲ್ ಲೈಫಿಗೆ ವಾಪಸ್ ಬರಬೇಕು. ಈಗ ಒಂದು ಸ್ಪೋರ್ಟ್ಸ್ ಮ್ಯಾನ್ ನೋಡಿ, ಲೈಕ್ ಅವರಿಗೆ ಏನೋ ಒಂದು ಇಂಜುರಿ ಆಯಿತು, ಒಂದು ಕ್ರಿಕೆಟರ್ ನೋಡಿ, ಅವನಿಗೆ ಬ್ಯಾಕ್ ಇಂಜುರಿ ಆದರೆ ಅವರು ಟ್ರೀಟ್ಮೆಂಟ್ ತೊಗೊಂಡು ಅದು ಕಡಿಮೆ ಮಾಡಿ ಎಷ್ಟೋ ತಿಂಗಳುಗಟ್ಟಲೆ ಅವರು ಕರೆಕ್ಟಾಗಿ ಟ್ರೈನಿಂಗ್ ಮಾಡಿ ಅಲ್ಲಿರುವಂಥ ಮಸಲ್ಸ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡಿದ ಮೇಲೆ ಮಾತ್ರ ಅವರು ವಾಪಸ್ ಕ್ರಿಕೆಟ್ ಆಡಲಿಕ್ಕೆ ಜಾಯ್ನ್ ಆಗ್ತಾರೆ. ಸೊ ನಾವು ಕಾಮನ್ ಮ್ಯಾನ್ ಏನು ಮಾಡ್ತೀವಿ, ನಾವು ಅದನ್ನು ಮಾಡಲ್ಲ. ನಮಗೊಂದು ಸ್ವಲ್ಪ ನೋವು ಕಡಿಮೆ ಆದ ಕೂಡಲೇ ನಮ್ಮ ಲೈವ್ಲಿಹುಡ್, ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸಿಗೆ ಹೋಗ್ತೀವಿ, ನಾವು ಬೈಕ್ ಹೊಡಿತೀವಿ, ಎಲ್ಲ ಮಾಡ್ತೀವಿ. ನಮ್ಮ ಬ್ಯಾಕ್ ಪೇಯ್ನ್ ಏನಿದೆ ಅದು ಕ್ರಾನಿಕ್ ಆಗಿ ಲೈಫ್ ಲಾಂಗ್ ನಮಗೆ ತೊಂದರೆ ಕೊಡ್ತಾ ಇರ್ತದೆ. ಸೊ ಈ ಹ್ಯಾಬಿಟನ್ನು ನಾವು ಬಿಡಬೇಕು. ಸೊ ಕರೆಕ್ಟಾಗಿರೋ ವ್ಯಾಯಾಮಗಳು ಮಾಡಬೇಕು ಆ್ಯಂಡ್ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟ್ ಕೂಡ ತಗೋಬೇಕು. ಆ್ಯಂಡ್ ವ್ಯಾಯಾಮಗಳು ನಾವು ಓನ್ಲಿ ಫಾರ್ ಎ ಶಾರ್ಟ್ ಡ್ಯೂರೇಷನ್ ಅಲ್ಲ, ಅದು ಕಂಟಿನ್ಯೂಸ್ ಆಗಿ ಬ್ಯಾಕ್ ಸ್ಟ್ರೆಂಥನಿಂಗ್ ವ್ಯಾಯಾಮ, ಒಂದೊಂದು ಸ್ಟೇಜಲ್ಲಿ ಒಂದೊಂದು ವ್ಯಾಯಾಮ ಇದೆ. ಇನಿಷಿಯಲಿ ಬ್ಯಾಕ್ ಪೇಯ್ನ್ ಇದ್ದಾಗ ಕಂಪ್ಲೀಟ್ ರೆಸ್ಟ್ ತಗೋಬೇಕು, ಮತ್ತು ಅದಾದಮೇಲೆ ನಾವು ರೆಗ್ಯುಲರ್ ವ್ಯಾಯಾಮ ಸ್ಟಾರ್ಟ್ ಮಾಡಿ ಅದು ಇಂಪ್ರೂವ್ ಆದಮೇಲೆ ನೆಕ್ಸ್ಟ್ ಅಡ್ವಾನ್ಸ್ಡ್ ಸೆಟ್ ಆಫ್ ವ್ಯಾಯಾಮಗಳಿರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕು. ಸೊ ಈ ಥರ ಮಾಡಿದ ಮೇಲೆ ನಾವೇನು ಮಾಡಬೇಕು, ಬ್ಯಾಕ್ ಸ್ಟ್ರೆಂತನ್ನು ಯಾವಾಗಲೂ ಗಟ್ಟಿಯಾಗಿ, ಯಾವಾಗಲೂ ಬ್ಯಾಕ್ ಮಸಲ್ಸನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರುವಂಥ ವ್ಯಾಯಾಮಗಳನ್ನು ನಾವು ಫಾಲೋ ಮಾಡಲೇಬೇಕು. ಅದು ನಾವು ಬಿಟ್ಟು ಬಿಡಬಾರ್ದು. ವೆಯ್ಟ್ ಬೇರಿಂಗ್ ಎಕ್ಸಸೈಸ್ ಕೂಡ ಈ ಬ್ಯಾಕ್ ಪೇಯ್ನಿಗೆ ಒಳ್ಳೆಯ ಒಂದು ವ್ಯಾಯಾಮ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ನಮ್ಮ ಮಸಲ್ಸ್ ಗಟ್ಟಿಯಾಗಿದ್ದರೆ ಅಲ್ಲಿ ಆ ಜಾಯಿಂಟ್ಗಳ ಮೇಲೆ ಬರುವಂಥ ಇಂಜುರಿ ಏನಿದೆ ಅದು ತುಂಬ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ನೀವೇ ವಿಚಾರ ಮಾಡಿ, ನಾನು ಮೇ ಬಿ ಎಕ್ಸಸೈಸ್ ಮಾಡ್ತಾ ಇರುವ ಒಬ್ಬ ಇರ್ಬೋದು, ಒಂದು ಸುಮಾರು ವರ್ಷ ಜಿಮ್ಗೆಲ್ಲ ಹೋಗಿ ಎಕ್ಸಸೈಸ್ ಎಲ್ಲ ಮಾಡಿ ಒಳ್ಳೆ ಬಾಡಿ ಇದೆ, ಬಟ್ ನಾನು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇಲ್ಲ ಅಂದರೆ ಏನಾಗುತ್ತೆ, ನಮ್ಮ ಮಸಲ್ ಟೋನ್ ಅಷ್ಟೊಂದು ಮೇಂಟೈನ್ ಆಗಿರಲ್ಲ. ಸೊ ಜಾಯಿಂಟ್ ಮೇಲೆ ನಮಗೆ ಒತ್ತಡ ಬರುವಂಥ ಸಾಧ್ಯತೆ ಇದೆ. ಸೊ ದಿವಸ ನಾವು ಎಕ್ಸಸೈಸ್ ಮಾಡಿದರೆ ಹೇಗಾಗುತ್ತೆ, ಈಗ ಬೆಳಗ್ಗೆ ಎದ್ದು ನಾವು ಸ್ವಲ್ಪ ಹೊತ್ತು ವ್ಯಾಯಾಮ ಮಾಡಿದರೆ ಏನಾಗುತ್ತೆ, ಮಸಲ್ಸ್ ವಿಲ್ ಬಿ ಟೈಟ್. ಸೊ ಆ ಜಾಯಿಂಟ್ ಮೇಲೆ ಏನಿದೆ, ಆ ಒತ್ತಡ ಏನಿದೆ ಅದು ಕಡಿಮೆ ಇರುತ್ತೆ. ಏನಾದರೂ ಒಂದು ಇಂಜುರಿ ಆದರೂ ಕೂಡ ಆ ಇಂಪ್ಯಾಕ್ಟ್ ಏನಿದೆ, ಆ ಜಾಯಿಂಟ್ ಮೇಲೆ ಬರುವಂಥ ಇಂಜುರೀಸ್ದು ಪ್ರಮಾಣ ಏನಿದೆ ಅದು ತುಂಬ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ರೆಗ್ಯುಲರ್ ಎಕ್ಸಸೈಸ್ ಇಸ್ ದ ಫಸ್ಟ್ ಸ್ಟೆಪ್. ನಾವೆಲ್ಲರೂ ಮಾಡಬೇಕಾಗಿದೆ ಏನಂದರೆ ರೆಗ್ಯುಲರ್ ಆಗಿ ನಾವು ಎಕ್ಸಸೈಸ್ ಮಾಡಬೇಕು, ಕರೆಕ್ಟಾಗಿರುವ ಟ್ರೀಟ್ಮೆಂಟ್ಗಳನ್ನು ತಗೋಬೇಕು, ಒಳ್ಳೆ ಆಹಾರವನ್ನು ಸೇವಿಸಬೇಕು. ಅಂದರೆ ನಮ್ಮ ಸೊಂಟದಲ್ಲಿ ಇರುವಂಥ ಸ್ಟ್ರಕ್ಚರ್ಸ್ದು ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ನಮಗೆ ಸರಿಯಾಗಿ, ನಾನು ಫಸ್ಟ್ ಹೇಳಿದ್ದೇನೆ, ಅಂದರೆ ಆಕ್ಸಿಜನ್ ಸರಿಯಾಗಬೇಕು, ಗ್ಲೂಕೋಸ್ ಬೇಕು, ಪ್ರೋಟೀನ್ ಬೇಕು, ಕೊಲಾಜನ್ ಬೇಕು, ಅಲ್ಲಿರುವಂಥ ವೈಟಮಿನ್ಸ್ ಬೇಕು. ಸೊ ಇದೆಲ್ಲ ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ಮಾತ್ರ ಆ ಡಿಸ್ಕ್ಗಳದ್ದು ಹೆಲ್ತ್ ಏನಿದೆ ಅದು ರಿಗೇನ್ ಮಾಡಲಿಕ್ಕೆ ಸಾಧ್ಯ. ನೀವು ಈಗ ಒಂದು ಡಿಸ್ಕ್ ಹರ್ನಿಯೇಷನ್ ಆಗಿ ನಾವು ಸ್ಕ್ಯಾನ್ ಮಾಡ್ಲಿಕ್ಕೆ ಹೋಗ್ತೀವಿ, ಅಲ್ಲಿ ಹರ್ನಿಯೇಟೆಡ್ ಡಿಸ್ಕ್ ಅಂತ ತೋರಿಸುತ್ತೆ. ಇದಾದಮೇಲೆ ಒಂದು 5 ವರ್ಷ ಬಿಟ್ಟು ನೀವು ಸ್ಕ್ಯಾನ್ ಮಾಡಿ ನೋಡಿದ್ರು ಕೂಡ ಅಲ್ಲಿ ಹರ್ನಿಯೇಟೆಡ್ ಡಿಸ್ಕ್ ಅಂತಾನೆ ತೋರಿಸುತ್ತೆ. ಸೊ ಅದಕ್ಕೆ ನಾವು ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅಂದರೆ ಆ ಹೊರಗೆ ಬಂದಿರೋ ಪೋರ್ಷನ್ ಏನಿದೆ ಅದೇನು ವಾಪಸ್ ಹೋಗಿ ಒಳಗಡೆ ಸೇರೋದಿಲ್ಲ. ಬಟ್ ಏನಿದೆ, ಅಲ್ಲಿ ಆಗಿರುವಂಥ ಇಂಜುರಿ ಏನಿದೆ, ಆ್ಯನ್ಯುಲಾರ್ ಟೇರ್ ಏನಿದೆ, ಅದು ಕಂಪ್ಲೀಟ್ಲಿ ರಿಪೇರಿ ಆಗೋದರಿಂದ ಈ ಹೊರಗಡೆ ಇರುವಂಥ ಸ್ಟ್ರಕ್ಚರ್ ಏನಿದೆ ಅದಕ್ಕೆ ಯಾವುದೇ ಥರ ನರಗಳ ಮೇಲೆ ಕೂಡ ಒಂದು ಒತ್ತಡ ಕ್ರಿಯೇಟ್ ಮಾಡುವಷ್ಟು ಶಕ್ತಿ ಇರಲ್ಲ. ಸೊ ಹಾಗಾಗಿ ನಮ್ಮ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಇನ್ನು ನನಗೆ ಇವತ್ತು ಸೊಂಟ ನೋವು ಆಯಿತು, ನಾವು ಡಿಸ್ಕ್ ಬಲ್ಜ್ ಆಯಿತು, ನಾವು MRI ಎಲ್ಲ ಮಾಡಿ ನೋಡಿದ್ವಿ,
ಹೋಗಿ ಟ್ರೀಟ್ಮೆಂಟ್ ಎಲ್ಲ ಆಯಿತು, ಒಂದು ಆಲ್ಮೋಸ್ಟ್ 2-3 ಮಂತ್ಸ್ ಟ್ರೀಟ್ಮೆಂಟು ಎಲ್ಲ ಆದಮೇಲೆ ನನ್ನ ಪೇಯ್ನ್ ಎಲ್ಲ ಕಡಿಮೆ ಆಯಿತು. ಆದರೂ ನೋಡೋಣ ಡಿಸ್ಕ್ ಹೆಂಗಿದೆ ನೋಡೋಣ ಅಂತ ಹೇಳಿ ನಾವು ಹೋಗಿ MRI ಮಾಡಿ ನೋಡಿ ಮತ್ತು ಅದೇ ಥರನೇ ಹರ್ನಿಯೇಷನ್ ಕಂಡ್ರೆ ನೀವೇನು ವರಿ ಆಗೋದು ಬೇಡ. ಯಾಕೆಂದರೆ ಆ ಹರ್ನಿಯೇಟೆಡ್ ಡಿಸ್ಕ್ ಏನಿದೆ ಅದು ಹಾಗೇ ಇರುತ್ತೆ, ಬಟ್ ಅದರಿಂದ ಇರುವಂಥ ಒತ್ತಡ ಏನಿದೆ, ಅದರಿಂದ ಬರುವಂಥ ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲ ಸಬ್ಸೈಡ್ ಆದರೆ ಸಾಕು, ನಾವು ನಮ್ಮ ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು. ಬಟ್ ರೆಗ್ಯುಲರ್ ಆಗಿ ನಾವು ಎಕ್ಸಸೈಸ್ ಮಾಡಬೇಕು, ರೆಗ್ಯುಲರ್ ಆಗಿ ಒಳ್ಳೆ ಆಹಾರವನ್ನು ತಗೋಬೇಕು. ಸೊ ಯಾರು ಕೂಡ ನನಗೆ ಲೈಕ್ ಈಗ ಎಷ್ಟೋ ವರ್ಷದಿಂದ ನಮ್ಮಲ್ಲಿ ತುಂಬ ಜನ ಇದೇ ಡೈಲಾಗ್ ಹೇಳ್ತಾರೆ. ಅಂದರೆ ನಾವು ಎಷ್ಟೋ ಡಾಕ್ಟರ್ಸಿಗೆ ತೋರಿಸಿದ್ವಿ, ನೀವೇ ಲಾಸ್ಟ್ ಅಂತ ಹೇಳಿ ಬರ್ತಾರೆ. ಅಂದರೆ ಎಲ್ಲಿ ತೋರಿಸಿದ್ರು ಕೂಡ ನನಗೆ ಕಂಪ್ಲೀಟ್ಲಿ ಕಡಿಮೆ ಆಗಿಲ್ಲ, ನಾನು ಏನು ಮಾಡಬೇಕು ಮುಂದೆ ಅಂತ ಹೇಳ್ತಾರೆ. ಸೊ ಅವರು ವರಿ ಮಾಡುವಂಥ ಯಾವುದೂ ನೆಸೆಸಿಟಿ ಇಲ್ಲ. ಯಾಕೆಂದರೆ ಬ್ಯಾಕ್ ಪೇಯ್ನ್ ಏನಿದೆ ಅದು ಕಂಪ್ಲೀಟ್ಲಿ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ. ಬಟ್ ರೆಗ್ಯುಲರ್ ಆಗಿ ನೀವು ಇದೆಲ್ಲ ಮಾಡಲಿಕ್ಕೆ ರೆಡಿ ಇರಬೇಕು. ಅಂದರೆ ಒಳ್ಳೆ ಆಹಾರ, ಒಳ್ಳೆ ಟ್ರೀಟ್ಮೆಂಟು, ಅದರೊಟ್ಟಿಗೆ ಒಳ್ಳೆ ಎಕ್ಸಸೈಸು ಮಾಡಿದರೆ ನಿಮ್ಮ ಬ್ಯಾಕ್ ಪೇಯ್ನಿಂದ ಕಂಪ್ಲೀಟ್ಲಿ ನಿಮಗೆ ಗುಣಮುಖರಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.